ಪಾವ್ ಭಾಜಿ ಮಾಡೋದು ದಾಲ್ ಮಾಡೋಕ್ಕಿಂತನೂ ಸುಲಭ ಅಂದರೆ ನಂಬ್ತೀರಾ? ಹೌದು, ಪಾವ್ ಭಾಜಿ ಮಾಡೋದು ಬಹಳ ಸುಲಭ. ಕುಕ್ಕರ್ ಒಂದಿದ್ರೆ ಸಾಕು, ಜೊತೆಗೆ ಸ್ವಲ್ಪ ತರಕಾರಿಗಳು. ಇದನ್ನು ಮಾಡೋದಕ್ಕೆ ನಾವು ಹೊರಗಡೆ ಏನಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ತಿಂತೀವಿ ಅಂತ ನೀವೇ ಯೋಚನೆ ಮಾಡ್ತೀರಾ ಈ ವಿಡಿಯೋ ನೋಡಿದ ಮೇಲೆ. ಇವತ್ತು ಈಸಿಯಾಗಿ ಪಾವ್ ಭಾಜಿನ ಮನೆಯಲ್ಲಿ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಪಾವ್ ಭಾಜಿನ ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಮಾಡ್ಬೋದು, ತುಂಬ ಕಡಿಮೆ ಪಾತ್ರೆ. ಇವತ್ತು ನಾನು AMC ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ನೀವು ಕುಕ್ಕರ್ನಲ್ಲಿ ಡೈರೆಕ್ಟ್ ಇದೇ ಥರ ಸೇಮ್ ಪ್ರೊಸೀಜರು. 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಅದಕ್ಕೆ 1 ಕ್ಯೂಬಷ್ಟು ಬೆಣ್ಣೆನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸಿ, ಅದಾದಮೇಲೆ 1 ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಹಾಕಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರಿಯೋಣ. ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಅಂದಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಒಂದು 30 ಸೆಕೆಂಡ್ ಹೀಗೆ ಬಾಡಿಸೋಣ. ಎಲ್ಲ ಮಿಕ್ಸ್ ಆಗಿದೆ ಅಂದಾಗ ಚೆನ್ನಾಗಿ ಹಣ್ಣಾಗಿರೋ ಅಂಥ ಟೊಮೆಟೊ ಪೀಸಸ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಹಣ್ಣು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಾಯ್ತಲ್ವಾ. ನೆಕ್ಸ್ಟ್ ಸ್ಟೇಜಿನಲ್ಲಿ ಸ್ವಲ್ಪ ಪುಡಿಗಳನ್ನ ಸೇರಿಸ್ಬೇಕಾಗತ್ತೆ. ಪುಡಿ ಅಂತಂದರೆ ಮಾಮೂಲಿ ಪುಡಿಗಳು. ಇಲ್ಲಿ ನಾವು ಮಸಾಲೆ ಡಬ್ಬಿನಲ್ಲಿ ಇರ್ತೀವಲ್ಲ, ಕೆಂಪು ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ 1 ಟೀ ಸ್ಪೂನಷ್ಟು ಪಾವ್ ಭಾಜಿ ಮಸಾಲೆ ಪುಡಿ ಸೇರಿಸ್ತಾ ಇದ್ದೀನಿ. ಪಾವ್ ಭಾಜಿ ಮಸಾಲೆ ಪುಡಿ ಇದ್ದರೆ ಸೇರಿಸಿ, ಇಲ್ಲ ಅಂತಂದರೆ ಅದ್ರ ಬದಲು ನೀವು ಗರಂ ಮಸಾಲೆ ಪುಡಿನ ಸೇರಿಸ್ಬೋದು. ಹಾಗೆಯೇ 1 ಟೀ ಸ್ಪೂನಷ್ಟು ಕಸೂರಿ ಮೇಥಿನ ಹಾಕಿ ಎಲ್ಲನೂ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಟೊಮೆಟೊ ಬೇಯಿಸಾಯಿತು, ಅದ್ರ ಮೇಲೆ ಪುಡಿಗಳನ್ನು ಎಲ್ಲ ಹಾಕಾಯಿತು. ನೆಕ್ಸ್ಟ್ ಸ್ಟೇಜ್ನಲ್ಲಿ ನಾವು ದಾಲ್ಗಾದರೆ ಬೇಳೆನ ಸೇರಿಸ್ತೀವಿ. ಇವಾಗ ಪಾವ್ ಭಾಜಿಗೆ ತರಕಾರಿನ ಸೇರಿಸ್ಬೇಕು. ಒಂದು 4-5 ತರಕಾರಿ ಸೇರಿಸಿದ್ರೆ ಒಳ್ಳೆಯದು. ಇಲ್ಲಿ ಆಲೂಗೆಡ್ಡೆ, 1-2 ಆಲೂಗೆಡ್ಡೆ, 1 ಸಣ್ಣ ಕ್ಯಾರೆಟು, ಸ್ವಲ್ಪ ಕಾಲಿಫ್ಲವರು, 1 ಕ್ಯಾಪ್ಸಿಕಮ್ಮು, ಹಾಗೆಯೇ ಸ್ವಲ್ಪ ಹಸಿ ಬಟಾಣಿನ ಸೇರಿಸಿದ್ದೀನಿ. ಇಲ್ಲಿ ಬೀಟ್ರೂಟ್ ಏನಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಬ್ರೈಟಾಗಿ ಕೆಂಪು ಕಲರ್ ಬರಲಿ ಅಂತ. ಅದಾದಮೇಲೆ ಉಪ್ಪಿನ ಪುಡಿನ ಸೇರಿಸಿದ್ದೀನಿ. ಉಪ್ಪಿನ ಪುಡಿ ಸೇರಿಸಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಹಾಕಿದ ಮೇಲೆ ನೀರನ್ನ ಸೇರಿಸಬೇಕಾಗುತ್ತೆ. ನೀರು ಎಷ್ಟು ಅಂತಂದರೆ ಈ ತರಕಾರಿ ಮುಳುಗೋವಷ್ಟು ನೀರು ಸೇರಿಸಿದ್ರೆ ಸಾಕಷ್ಟೇ. ಈಗ ಆಲೂಗೆಡ್ಡೆ ಇದಕ್ಕೆ ತುಂಬ ಮುಖ್ಯ. ಯಾಕೆ ಅಂತಂದರೆ ಇದು ಒಂಥರ ತಿಕ್ನೆಸ್ ಕೊಡುತ್ತೆ. ಹಾಗಾಗಿ ಆಲೂಗೆಡ್ಡೆ ಪ್ರಮಾಣ ಸ್ವಲ್ಪ ಬೇರೆ ತರಕಾರಿ ಪ್ರಮಾಣಕ್ಕಿಂತ ಸ್ವಲ್ಪ ಜಾಸ್ತಿ ಇರಲಿ. ಬೇರೆ ಎಲ್ಲ 1 ಹಾಕಿದರೆ ಆಲೂಗೆಡ್ಡೆ 2 ಹಾಕಿ, ಚೆನ್ನಾಗಿ ತಿಕ್ನೆಸ್ ಬರುತ್ತೆ. ಗ್ರೇವಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ತರಕಾರಿ ಮುಳುಗೋಷ್ಟು ನೀರನ್ನೆಲ್ಲ ಹಾಕಿದ ಮೇಲೆ ಇದನ್ನ ಮುಚ್ಚಿಬಿಟ್ಟು ಕುಕ್ಕರ್ ಆದರೆ, ರೆಗ್ಯುಲರ್ ಕುಕ್ಕರ್ ಆದರೆ ಒಂದು 3 ವಿಸಿಲ್ ಕೂಗಿಸಿ ನಾನು AMC ಪಾತ್ರೆಯಲ್ಲಿ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಮುಚ್ಚಳ ತೆಗೆದ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನೆಕ್ಸ್ಟ್ ಏನು, ಎಲ್ಲ ಒಂದು ಮ್ಯಾಶರ್ ತೊಗೊಂಡು, ಆಲೂಗೆಡ್ಡೆ ಮ್ಯಾಶರ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡೋದಷ್ಟೇ. ಈ ಗ್ರೇವಿ ಈ ರೀತಿ ಆಗಬೇಕು. ಎಲ್ಲೂ ತರಕಾರಿ ಕಾಣಿಸ್ಬಾರ್ದು, ಎಲ್ಲ ಮ್ಯಾಶ್ ಆಗಿರಬೇಕು. ಅಲ್ಲಿವರೆಗೆ ಮ್ಯಾಶ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರೋಂಥ ಭಾಜಿ ರೆಡಿ. ಫೈನಲ್ ಸ್ಟೇಜಿಗೆ ಇದೆಲ್ಲ ಒಂದು ಕುದಿ ಬಂದಮೇಲೆ ಮತ್ತೆ ನಾವು ಇದಕ್ಕೆ ಬೇಕು ಅಂತಂದರೆ 1 ಕ್ಯೂಬಷ್ಟು ಬೆಣ್ಣೆ ಸೇರಿಸೋಣ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಬೇಕು ಅಂದರೆ, ಬೇಡ ಅಂದರೆ ನೀವು ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಧಾರಾಳವಾಗಿ ಕೊತ್ತಂಬರಿ ಎಲೆ ಹಾಕಿಬಿಟ್ಟು ಆ ಬೆಣ್ಣೆ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಪಾವ್ ಭಾಜಿ ಮಸಾಲನ ಸೇರಿಸೋಣ. ಲಾಸ್ಟಿಗೆ ಸೇರಿಸಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಈ ಸ್ಟೇಜಿನಲ್ಲಿ ನೀವು ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ಕೋಬಹುದು. ನಾನು ನಿಂಬೆಹಣ್ಣಿನ ರಸನ ಸರ್ವ್ ಮಾಡಬೇಕಾದ್ರೆ ಹಾಕ್ತೀನಿ, ಹಾಗಾಗಿ ಇವಾಗ ನಾನಿಲ್ಲಿ ಸೇರಿಸ್ತಿಲ್ಲ. ಎಲ್ಲ ಮಿಕ್ಸ್ ಮಾಡಿದರೆ ಎಕ್ಸಲೆಂಟ್ ಆಗಿರೋಂಥ ಭಾಜಿ ರೆಡಿ. ಎಷ್ಟು ಸುಲಭ ಅಲ್ವಾ? ಮನೆಯಲ್ಲಿ ದಾಲ್ ಮಾಡೋಕ್ಕಂತನೂ ಸುಲಭ. ಆದರೆ ಇದು ಅಂಗಡಿನಲ್ಲಿ ಹೋದರೆ 100-150 ಒಂದು ಪ್ಲೇಟಿಗೆ ತೊಗೊಳ್ತಾರೆ. ಮನೆಯಲ್ಲಿ ಅಷ್ಟು ಖರ್ಚು ಮಾಡಿದರೆ ಮನೆ ಮಂದಿ ಎಲ್ಲ ತಿನ್ಬೋದು. ಬೆಸ್ಟ್ ಏನು ಅಂತಂದರೆ ನಿಮಗೆ ಎಷ್ಟು ಬೆಣ್ಣೆ ಬೇಕೋ ಅಷ್ಟನ್ನ ಉಪಯೋಗಿಸ್ಕೋಬಹುದು, ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕೋಬಹುದು. ಜಾಸ್ತಿ ಬೆಣ್ಣೆ ತಿಂತಿದ್ದೀವಿ ಅಂತ ಗಿಲ್ಟೇ ಇರೋದಿಲ್ಲ. ಹಾಗೆಯೇ ಇಲ್ಲಿ ಪಾವ್ಗೆ ಹೋಲ್ ವೀಟ್ ಪಾವ್ನ ತೊಗೊಂಡಿದ್ದೀನಿ. ಪೂರ್ತಿ ಗೋಧಿಯಿಂದ ಮಾಡೋದು, ಸ್ವಲ್ಪನೂ ಮೈದಾ ಉಪಯೋಗಿಸಿಲ್ಲ. ಇದೆಲ್ಲ ಆಪ್ಷನ್ನು ಮನೆಯಲ್ಲಿ ಸಿಗುತ್ತೆ. ಹೊರಗಡೆ ಸಿಗುತ್ತಾ? ಇಲ್ಲ. ಅಡ್ಡಾದಿಡ್ಡಿ ಬೆಣ್ಣೆ ಹಾಕ್ತಾರೆ, ಅಡ್ಡಾದಿಡ್ಡಿ ರೇಟನ್ನು ಸೇರಿಸ್ತಾರೆ. ಹಾಗಾಗಿ ಮನೆಯಲ್ಲೇ ಇಷ್ಟು ಸುಲಭವಾಗಿ ಮಾಡೋ ಅಂಥ ಪಾವ್ ಭಾಜಿನ ಹೊರಗಡೆ ಹೋಗಿ ಯಾಕೆ ತಿನ್ನಬೇಕು? ನೋಡಿ, ಇಲ್ಲಿ ಪಾವ್ನು ಸಹ ಚೆನ್ನಾಗಿ ಬೆಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಪಾವು ರೆಡಿಯಾಗಿದೆ, ಭಾಜಿನೂ ಎಕ್ಸಲೆಂಟಾಗಿ ರೆಡಿಯಾಗಿದೆ. ಏನು ಬೆಸ್ಟ್ ಅಂತಂದರೆ ಇದನ್ನು ಚಿಟಕಿ ಹೊಡೆದಷ್ಟು ಬೆಳಿಗ್ಗೆ ತಿಂಡಿಗೆ ಮಾಡ್ಬೋದು. ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೊಂಡು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸಂಜೆ ಸ್ನ್ಯಾಕ್ಸಿಗೆ ಸುಲಭವಾಗಿ ಏನಾದರೂ ಮಾಡಿ ತೋರಿಸಿ ಅಂತ ಬಹಳ ಜನ ಕೇಳ್ತಾಯಿದ್ರು. ಇದೊಂದು ಬೆಸ್ಟ್ ಆಪ್ಷನ್ನು. ಸಂಜೆ ಸ್ನ್ಯಾಕ್ಸಿಗೂ ಮಾಡ್ಬೋದು, ನೈಟ್ ಡಿನ್ನರ್ಗೂ ಸಹ ಮಾಡ್ಬೋದು. ಇಷ್ಟು ಸುಲಭವಾಗಿ ಮಾಡೋ ಅಂಥ ಪಾವ್ ಭಾಜಿನ ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.